ಆದ್ರೂ ಇದನ್ನ ಸತ್ ಮೇಲಾದ್ರೂ ತಗೊಂಬನ್ನಿ, ಯಾಕಂದ್ರೆ ಇದರ ಚರ್ಮ ಆದ್ರೂ ಬೇಕು, ಅದನ್ನಾದ್ರೂ ನಾನು ಅಯೋಧ್ಯೆಗೆ ಇಟ್ಕೊಂಡು ಹೋಗ್ತೇನೆ, ಅದಕ್ಕೆ ನನಗೆ ಬೇಕು ಅಂತ. ಆಯ್ತು ಅಂತ ರಾಮಚಂದ್ರನೇ ಹೇಳ್ತಾ ಇದ್ದಾನೆ. ಆಯ್ತು, ಖಂಡಿತ ತರ್ತೇನೆ ಅಂತ. ಲಕ್ಷ್ಮಣ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ, ಬೇಡ, ಇದು ಮಾರೀಚ, ಇದು ಮೋಸ ಇದೆ, ಇದೇನೋ ಮೋಸ ಮಾಡ್ಲಿಕ್ಕೆ ಬಂದದ್ದು. ಇಲ್ದಿದ್ರೆ ಯಾವುದೇ ಒಂದು ಮೃಗಗಳು ಕೂಡ ಒಳ್ಳೆ ವಸ್ತು ಪ್ರದರ್ಶನದಾಗಿ ಆ ಕಡೆ ಈ ಕಡೆ ಹೋಗುದಿಲ್ಲ. ಮತ್ತೆ ಅವುಗಳು ಮನುಷ್ಯರನ್ನ ಕಣ್ಕುಳೆ ಹೆದರಿ ಎಲ್ಲ ಓಡಿ ಹೋಗ್ತವೆ ಹೊರತು ಎದುರಿಗೆ ಬರುವುದಿಲ್ಲ. ಇದು ಹಾಗಲ್ಲ, ಬೇಕು ಬೇಕು ಅಂತ ಎದುರಿಗೆ ಬರ್ತಾ ಇದೆ, ತಿರುಗುತ್ತಾ ಇದೆ. ಇದರಿಂದ ಏನೋ ಮೋಸ ಇದೆ, ಇದು ಖಂಡಿತ ಒಳ್ಳೇದಲ್ಲ ಅಂತ ಲಕ್ಷ್ಮಣ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಆದರೆ ರಾಮನು ಸೀತೆಯು ಇಬ್ರು ಆ ಮಾತಿಗೆ ಬೆಲೆಯೇ ಕೊಡ್ತಾ ಇಲ್ಲ. ಕಡೆಗೆ ಲಕ್ಷ್ಮಣನ ಮಾತಿಗೆ ಒಂದು ಉತ್ತರ ಕೊಟ್ಟ ನೋಡಿ ರಾಮಚಂದ್ರ. ಏನು ಅಂದ್ರೆ, ಯದಿವಾಯಂ ತಥಾ ಯನ್ಮಾಂ ಭವೇತ್ ವದಸಿ ಲಕ್ಷ್ಮಣ ಮಾಯೇಶ ರಾಕ್ಷಸತ್ಯೇತಿ ಕರ್ತವ್ಯೋಸ್ಯ ವಧೋಮಯ. ನೋಡು ಲಕ್ಷ್ಮಣ, ತಲೆಬಿಸಿ ಮಾಡ್ಕೊಳ್ಬೇಡ. ಒಂದೊಮ್ಮೆ ನೀನು ಹೇಳಿದಾಗೆ ಮಾರೀಚನೆ ಆಗಿದ್ರೆ, ರಾಕ್ಷಸನೇ ಆಗಿದ್ರೆ ಆಗಲೂ ನಾನು ಹೋಗಲೇಬೇಕು. ಬರೀ ಮೃಗ ಅಲ್ಲ, ಇದು ಮಾಯಾಮೃಗ ಆಗಿದ್ರು ನಾನು ಹೋಗಲೇಬೇಕು. ಯಾಕೆ ಗೊತ್ತುಂಟಾ? ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರವೇ ನಾವಿಲ್ಲಿಗೆ ಬಂದದಲ್ಲ. ಅದಕ್ಕಾಗಿ ಅವಶ್ಯವಾಗಿ ನಾನು ಇಲ್ಲಿ ಹೋಗ್ತೇನೆ. ಮೃಗ ಆದ್ರೂ ಕೊಲ್ತೇನೆ, ರಾಕ್ಷಸನಾದ್ರೂ ಕೊಲ್ತೇನೆ. ಆದರೆ ನೀನು ಮಾತ್ರ ಬಹಳ ಎಚ್ಚರಿಕೆಯಿಂದಿರಬೇಕು ಅಂತ ಹೇಳ್ತೇನೆ. ನಾನು ಈ ಮೃಗವನ್ನು ಹಿಂಬಾಲಿಸಿಕೊಂಡು ಹೋದಾಗ ಇಹತ್ವಂಭವ ಸನ್ನದ್ಧ ಯಂತ್ರಿತೋ ರಕ್ಷ ಮೈಥಿಲಿ, ನೀನಾದರೂ ಯುದ್ಧಕ್ಕೆ ಸನ್ನದ್ಧನಾಗಿರಬೇಕು. ಯಾಕಂದ್ರೆ ಸೀತೆಯನ್ನ ಯಾವುದೇ ಕಾರಣದಿಂದಲೂ ಏನೂ ಆಗದ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಬಹಳ ಸ್ಪಷ್ಟ ಹೇಳಿದ. ಆಯ್ತಣ್ಣ ಅಂತ ಹೇಳಿದ. ರಾಮಚಂದ್ರ ತಾನು ಹೊರಟ. ಇದನ್ನ ಗಮನಿಸಬೇಕು ನಾವು. ರಾಮಾಯಣದಲ್ಲಿ ರಾಮಚಂದ್ರ ಮೂರ್ಖತನದಿಂದ ಹೋದದ್ದಲ್ಲ. ಇದೆಲ್ಲ ಏನು ಅಂತ ಹೇಳಿದ್ರೆ, ನಾವು ಯಕ್ಷಗಾನ ಮುಂತಾದವುಗಳನ್ನು ನೋಡಿ ಸೀತೆ ಕೇಳಿದ್ಲಿ, ಇವನು ಹೊರಟ್ಬಿಟ್ಟ, ಇಬ್ರು ದಡ್ರು ಅಂತ. ಖಂಡಿತ ಅಲ್ಲ. ಮತ್ತೆ ಸೀತೆಗೂ ಕೂಡ ಇದು ಮಾಯಾಮೃಗ ಅಂತ ಗೊತ್ತು, ಮಾರೀಚ ಅಂತ ಗೊತ್ತು. ಹಾಗಿದ್ರೂ ಕೂಡ ಬೇಕು ಅಂತಾನೆ ತಾನು ಬಯಸ್ತಾ ಇದ್ದಾಳೆ. ಯಾಕಂದ್ರೆ ಈ ಒಂದು ಮುಂದಿನ ಘಟನೆಗಳೇನಿದೆ, ಇದು ಸೀತೆಯ ಒಂದು ವಿಚಿತ್ರವಾದ ವರ್ತನೆ ನಮಗೆ ಗೊತ್ತಾಗತ್ತೆ. ವಿಚಿತ್ರವಾದ ವರ್ತನೆ ಅವಳದ್ದು. ನಂತರ ಇಲ್ಲ, ಇದರ ಹಿಂದೆ ಇಲ್ಲ, ಈಗ ಮಾತ್ರ ಒಂದು ವಿಚಿತ್ರವಾದ ವರ್ತನೆಯನ್ನು ತೋರಿಸ್ತಾಳೆ ಸೀತೆ. ಹೀಗೆ ಒಂದನೇದಾಗಿ ಮೃಗವನ್ನ ಬಯಸಿದ್ದು ಗೊತ್ತವಳಿಗೆ, ಇದು ಮಾಯಾಮೃಗ ಅಂತ. ಹಾಗಿದ್ರು ಬಯಸಿದ್ದು. ರಾಮಚಂದ್ರ ಹೋದ. ರಾಮಚಂದ್ರ ಹಿಂಬಾಲಿಸಿಕೊಂಡು ಹೋದ ಆ ಮೃಗವನ್ನ. ಸುಮಾರು ದೂರ ಹೋದ ಮೇಲೆ ತಾನು ಬಾಣವನ್ನ ಬಿಟ್ಟ. ಮುಮೋಚ ಜ್ವಲಿತಂ ದೀಪ್ತಂ ಅಸ್ತ್ರಂ ಬ್ರಹ್ಮ ವಿನಿರ್ಮಿತಂ, ಒಂದು ಜ್ವಲಿಸ್ತಾ ಇರುವಂತಹ ಅಸ್ತ್ರವನ್ನ ಬಿಟ್ಟ. ಆ ಅಸ್ತ್ರ ಹೋಗಿ ಮಾರೀಚನಿಗೆ ತಾಕಿತು. ಮಾರೀಚ ಕೆಳಗೆ ಉರುಳಿದಾಗ ಪ್ರಾಣಿಯಾಗಿರಲಿಲ್ಲ. ಮತ್ತೆ ತನ್ನ ರಾಕ್ಷಸ ರೂಪವನ್ನೇ ತೊಟ್ಟು ಕೆಳಗುರುಳಿ ಪ್ರಾಣ ಬಿಟ್ಟ. ಆದರೆ ಪ್ರಾಣ ಬಿಡುವುದಕ್ಕಿಂತ ಮುಂಚೆ ಸದೃಶಂ ರಾಘವಸ್ಯೇವ ಹಾ ಸೀತೆ ಲಕ್ಷ್ಮಣೇತಿ ಚ, ಸಾಯುವುದಕ್ಕಿಂತ ಮುಂಚೆ ಮಾರೀಚ ಜೋರಾಗಿ ಕೂಗಿ ಸತ್ತ. ಏನು ಅಂತ ಹೇಳಿದ್ರೆ, ಹಾ ಸೀತಾ ಹಾ ಲಕ್ಷ್ಮಣ ಅಂತ. ಆದರೆ ಆ ಧ್ವನಿ ಮಾರೀಚನ ಧ್ವನಿಯಾಗಿರಲಿಲ್ಲ. ಮತ್ತೆ ರಾಮಚಂದ್ರನ ಹಾಗೆ ಮಿಮಿಕ್ರಿ ಮಾಡುವುದು ಅಂತ ಹೇಳ್ತೇವೆ. ಆ ರೀತಿ ಮಿಮಿಕ್ರಿ ಮಾಡಿ ಸತ್ತ. ರಾಮಚಂದ್ರನ ಹಾಗೆ ಧ್ವನಿ ಮಾಡಿಕೊಂಡು ಹಾ ಸೀತಾ ಹಾ ಲಕ್ಷ್ಮಣ ಅಂತ ಹೇಳಿ ಸತ್ತ. ಇದೇ ಮಾರೀಚನ ದುಷ್ಟತನಕ್ಕೆ ಸಾಕ್ಷಿ. ಯಾರು ಮಾರೀಚ ಭಾರಿ ಒಳ್ಳೆಯವನು ಅಂತ ಹೇಳ್ತಾರೋ ಅವರಿಗೆಲ್ಲ ಅರ್ಥವಾಗದಂತಹ ಘಟನೆ ಇದು ನೋಡಿ. ಒಂದೊಮ್ಮೆ ಮಾರೀಚ ರಾಮನ ಭಕ್ತನಾಗಿದ್ರೆ, ಪುಣ್ಯಾತ್ಮನಾಗಿದ್ರೆ, ಒಳ್ಳೆಯವರಾಗಿದ್ರೆ, ಕೆಲವರು ಹೇಳುವಂತೆ ನಾನು ರಾಮನ ಬಾಣಕ್ಕಾದ್ರೂ ಸಿಕ್ಕಿ ಸಾಯ್ತೇನೆ ಅಂತ ಪಾಪ ಬಂದಿದ್ರೆ ಏನ್ ಹೇಳ್ಬೇಕಿತ್ತು ಗೊತ್ತಾ? ಹಾ ರಾಮ ಅಂತ ಹೇಳಿ ಸಾಯ್ಬೇಕಿತ್ತು. ಯಾಕಂದ್ರೆ ಎದರಲ್ಲಿ ರಾಮ ಇದ್ದಾನೆ, ರಾಮನನ್ನ ನೋಡ್ತಾ ಹಾ ರಾಮ ರಾಮ ಅಂತ ಪ್ರಾಣ ಬಿಡ್ಬೇಕಿತ್ತ ಬೇಡು? ಅದು ಬಿಟ್ಟು ಅವನು ಹೇಳಿದ್ದೇನೆ ಹೇಳಿ ಕಡೆಗೂ ಹೇಳಿದ ಹಾ ಸೀತಾ ಹಾ ಲಕ್ಷ್ಮಣ ಅಂತ. ಅಂದ್ರೆ ಅವನು ಸಾಯ್ತಾ ಇರುವುದು ಇವಾಗ ರಾವಣ ಪ್ರೇರಣೆಯ ರಾವಣ ಪ್ರೀತ್ಯರ್ಥ. ರಾವಣನಿಗೋಸ್ಕರ ಸಾಯ್ತಾ ಇರುವಂತಹ ಪಾಪಿ. ಅಂದ್ರೆ ನೋಡಿ, ಪ್ರಾಣ ಹೋಗುವ ಅಂತಿಮ ಕ್ಷಣದಲ್ಲಿಯೂ ಮಾರೀಚ ಮಾಡಿದ್ದೇನು ಅಂದ್ರೆ ರಾವಣನಿಗೆ ಸಹಾಯ. ಅವನನ್ನು ಒಳ್ಳೆಯವನಂತ ಹೇಳಿಕ್ಕಾಗತ್ತ? ಅಂದ್ರೆ ಏನು ಅಂದ್ರೆ, ರಾಮಾಯಣದ ಮರ್ಮವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ತಪ್ಪು ಅರ್ಥ ಮಾಡ್ಕೊಂಡು ನಾವು ಏನೇನೋ ಘಟನೆಗಳನ್ನು ಹೇಳಿಬಿಡ್ತೇವೆ. ಖಂಡಿತ ಆಗಲ್ಲ. ಮಾರೀಚ ಮಹಾದುಷ್ಟ. ಪ್ರಾಣ ಬಿಡಬೇಕಾದ್ರೂ ಕೂಡ ರಾಮನಿಗೆ ವಂಚನೆಯನ್ನ ಮಾಡಿ ಸತ್ತ, ರಾಮನನ್ನ ದ್ವೇಷ ಮಾಡಿ ಸತ್ತ. ಈ ಕಡೆ ಆದರೂ ಆಶ್ರಮದಲ್ಲಿ ಸೀತೆ ಇದ್ದಾಳೆ. ಲಕ್ಷ್ಮಣ ಸೀತೆಯನ್ನ ನೋಡ್ಕೊಳ್ತಾ ಇದ್ದಾನೆ. ಕೂಡಲೇ ಸೀತೆ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಯಾವಾಗ ಧ್ವನಿ ಕೇಳಿಸ್ತು,
ಕೇಳಿಸಿದ ಕೂಡಲೇ ಲಕ್ಷ್ಮಣನಿಗೆ ಹೇಳ್ತಾನೆ, ಅಯ್ಯೋ ಲಕ್ಷ್ಮಣ, ನೋಡು ನಿನ್ನ ಅಣ್ಣನಿಗೆ ಏನೋ ಆಗ್ಬಿಟ್ಟಿದೆ, ಅಪಾಯದಲ್ಲಿದ್ದಾರೆ, ಬೇಗ ಇಲ್ಲಿಂದ ಹೋಗು ಅಂತ. ಲಕ್ಷ್ಮಣ ಮಾತ್ರ ಅಲಗಾಡುವುದಿಲ್ಲ. ತಾನು ಹೇಳ್ತಾನೆ, ಅತ್ತಿಗೆ ನನ್ನ ಅಣ್ಣನಿಗೆ ಏನಾಗುದಿಲ್ಲ, ನೀವೇನು ಹೆದರಬೇಡಿ, ಅಣ್ಣ ಸುರಕ್ಷಿತನಾಗಿ ಬರ್ತಾನೆ ಅಂತ ಬಹಳ ಸ್ಪಷ್ಟ ಹೇಳಿದ. ಸೀತೆ ಮತ್ತೆ ಹೇಳಿದ್ಲು, ನೋಡು ಹಾಗೆ ಹೇಳಿ ಕೂತ್ಕೊಳ್ಬೇಡ, ಹೋಗು, ಪಾಪ ಏನೋ ಕಷ್ಟದಲ್ಲಿದ್ದಾರೆ, ಅಪಾಯದಲ್ಲಿದ್ದಾರೆ, ಅದಕ್ಕೆ ಕೂಗಿದ್ರು, ಹೋಗು. ಲಕ್ಷ್ಮಣ ಮಾತ್ರ ಸ್ವಲ್ಪ ಅಲಗಾಡುವುದಿಲ್ಲ, ಏನಾಗುದಿಲ್ಲ, ನೀವು ಆರಾಮಾಗಿರಿ ಅಂತ. ಈಗ ಸೀತೆ ಒಂದು ಮಾತಾಡ್ತಾಳೆ, ಇದನ್ನೇ ನಾನು ಹೇಳಿದ್ದು, ಸೀತೆಯ ಒಂದು ವಿಚಿತ್ರವಾದ ವರ್ತನೆ ಅಂತ. ಕೂಡ್ಲೆ ಲಕ್ಷ್ಮಣನನ್ನ ಕುರಿತು ಮಾತಾಡ್ತಾಳೆ, ಸೌಮಿತ್ರೇ ಮಿತ್ರ ರೂಪೇಣ ಭ್ರಾತುಸ್ತ್ವಮಸಿ ಶತ್ರುವತು ಯತ್ವಂ ಅಸ್ಯಾಂ ಅವಸ್ಥಾಯಾಂ ಭ್ರಾತರಂ ನಾಭಿಪದ್ಯತೆ. ಹೇ ಲಕ್ಷ್ಮಣ, ಗೊತ್ತಾಯ್ತು ನನಗೆ, ನೀನು ನಮ್ಮ ಒಟ್ಟಿಗೆ ಬಂದ ಶತ್ರು, ನೀನು ಮಿತ್ರ ರೂಪದಿಂದ ಇದ್ಯಾ ಅಷ್ಟೇ ನೀನು. ಯಾಕಂದ್ರೆ ಇಂಥ ಅವಸ್ಥೆಯಲ್ಲಿ ಅಣ್ಣ ಅಲ್ಲಿ ಸಾವು ಮತ್ತೆ ಈ ಬದುಕು ಅದರ ಮಧ್ಯದಲ್ಲಿ ಹೋರಾಟ ಮಾಡಬೇಕಾದ್ರೆ ಏನಾಗುದಿಲ್ಲ ಅಂತ ಕಲ್ಗುಂಡಿನ ಕೂತಿದ್ಯಲ್ವ, ನಿನ್ನನ್ನ ಒಬ್ಬ ತಮ್ಮ ಅಂತ ಯಾರಾದ್ರೂ ಕರೀತಾರ? ಯಾಕೆ ಈ ರೀತಿ ನೀನು ಕೂತಿದ್ಯಾ ಗೊತ್ತಾ? ನನಗೊತ್ತು, ಇದರ ಹಿಂದೆ ದೊಡ್ಡ ಯೋಚನೆ ಇದೆ, ನಿನಗೆ ದೊಡ್ಡ ಲಾಭ ಇದೆ. ನೀನು ಯಾಕೋಸ್ಕರ ಇಲ್ಲಿವರೆಗೆ ಬಂದಿದೀಯಾ ನಮ್ಮ ಹಿಂದೆ ಅಂತ ಹೇಳಿದರೆ, ಇಚ್ಛಾಮಿತ್ವಂ ವಿನಶ್ಯಂತಂ ರಾಮಂ ಲಕ್ಷ್ಮಣ ಮತ್ಕೃತೆ ಲೋಭಾತ್ತು ಮತ್ಕೃತೆ ನೂನಂ ನಾನು ಗಚ್ಚಸಿ ರಾಘವಂ. ನೀನು ರಾಮಚಂದ್ರ ಯಾವಾಗ ಸಾಯ್ತಾನೆ ಎನ್ನುತ್ತಾ ನೀನು ಕಾಯ್ತಾ ಇದ್ದೆ. ಯಾಕಂದ್ರೆ ರಾಮ ಸತ್ ಕೂಡ್ಲೆ ನಾನು ನಿನಗೆ ಸಿಗ್ತೇನಲ್ವಾ, ನನಗೋಸ್ಕರ ಇಷ್ಟು ದಿನ ನೀನು ಕಾಯ್ತಾ ಇದ್ದದ್ದು. ಆದ್ರೆ ರಾಮ ಇರುವವರೆಗೆ ನನಗೇನು ಮಾಡ್ಲಿಕ್ಕೆ ಆಗೋದಲ್ವಲ್ಲ, ಅದಕ್ಕೋಸ್ಕರ ರಾಮ ಹೀಗಾದ್ರೂ ಸಾಯ್ತಾನ ಅಂತ ನೀನು ನೋಡ್ತಾ ಇದ್ಯಾ. ವ್ಯಸನಂತೆ ಪ್ರಿಯಮ್ಮನ್ಯೇ ಸ್ನೇಹೋ ಭ್ರಾತರಿ ನಾಸ್ತಿತೆ. ನಿನಗೆ ಅಣ್ಣ ಕಷ್ಟಪಡುವುದೇ ಇಷ್ಟ, ಅಣ್ಣನ ಬಗ್ಗೆ ಸ್ವಲ್ಪವೂ ನಿನಗೆ ಸ್ನೇಹ ಇಲ್ಲ ಅಂತ ಸೀತೆ ಹೇಳಿಬಿಟ್ಲು. ಕಿಮ್ಮಿ ಸಂಶಯ ಮಾಪನ್ನೇ ತಸ್ಮಿನ್ನಿಹ ಮಯಾ ಭವೇತ್ ಕರ್ತವ್ಯಮಿಹ ತಿಷ್ಟಂತ್ಯ ಯತ್ ಪ್ರಧಾನ ತ್ವಮಾಗತಃ. ನಾನಾದ್ರೂ ಏನ್ ಮಾಡೋಣ, ನಾನಾದ್ರೂ ಒಬ್ಬಳ ಅಬಲೆ ಹೆಣ್ಣು, ಇಲ್ಲಿ ಏನ್ ಮಾಡೋಣ, ಅಯ್ಯೋ ಇವ್ರು ಕಷ್ಟದಲ್ಲಿದ್ದಾರಲ್ಲ, ನನಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀನು ನೋಡಿದ್ರೆ ಇಂಥ ಕಾಮುಕನಾಗಿ, ಇಂತಹ ದುಷ್ಟನಾಗಿ, ಪಾಪಿಯಾಗಿ ಇಲ್ಲಿ ಕೂತಿದ್ಯಾ ಅಂತ ಹೇಳಿ ಬಹಳ ಕ್ರೂರವಾಗಿ ಚಿತ್ತು ನುಡಿದ್ಬಿಟ್ರು. ನೋಡಿ, ಯಾವತ್ತು ನಾವು ತಪ್ಪು ಮಾಡಿದ್ರೆ ನಮಗೆ ಅಂಥ ಮಾತು ಹೇಳಿದ್ರು ಕೂಡ ನೋವಾಗುವುದಿಲ್ಲ. ಏನು ತಪ್ಪು ಮಾಡದೆ ಅಷ್ಟು ಮಾತ್ರ ಅಲ್ಲ, ಪಾಪ ಲಕ್ಷ್ಮಣ ಎಷ್ಟರ ಮಟ್ಟಿಗೆ ರಾಮ ಸೀತೆಯರ ಸೇವೆ ಮಾಡಿದಾನೆ ಅಂತ ಹೇಳಿದ್ರೆ, ರಾತ್ರಿ ನಿದ್ರೆ ಮಾಡಿಲ್ಲ. ನಿದ್ರೆ ಮಾಡದೆ ರಾಮನನ್ನ ಸೀತೆಯನ್ನ ಕಾದಿದ್ದಾನ. ಮುಂದೆ ಬರ್ತದೆ ಎಂಥ ಭಕ್ತಿ ಅವನಿಗೆ ಅತ್ತಿಗೆ ಮೇಲೆ ಅಂತ ಹೇಳಿದ್ರೆ, ಈ ಮುಂದೆ ಇದನ್ನು ಹೇಳ್ತಾರೆ, ವಾಲ್ಮೀಕಿಗಳು ಹೇಳ್ತಾರೆ, ಸೀತೆಯನ್ನ ರಾವಣ ಕದ್ಕೊಂಡು ಹೋಗಬೇಕಾದ್ರೆ ಸೀತೆ ತನ್ನ ಆಭರಣಗಳನ್ನೆಲ್ಲ ಗಂಟು ಕಟ್ಟಿ ಅಲ್ಲೇ ವಾನರದೊಂದು ಗುಂಪಿತ್ತು ಅಲ್ಲಿಗೆ ಎಸೆದ್ಲು. ಮುಂದೆ ರಾಮಚಂದ್ರನಿಗೆ ಇದೇ ಆಭರಣಗಳನ್ನು ತೋರಿಸ್ತಾನೆ ಸುಗ್ರೀವ. ಅದನ್ನೆಲ್ಲ ನೋಡ್ತಾ ರಾಮ ಹೇಳ್ತಾನೆ, ಇದು ನನ್ನ ಹೆಂಡತಿ, ಅದು ಮೂಗಿಗೆ ಹಾಕೊಳ್ಳುದು, ಇದು ಕಿವಿಗೆ ಹಾಕೊಳ್ಳುದು, ಇದು ಹಣೆಗೆ ಹಾಕೊಳ್ಳುದು ಅಂತ ಎಲ್ಲ ತೋರಿಸ್ತಾ ಲಕ್ಷ್ಮಣನಿಗೆ, ಹೌದಲ್ವಾ ನೋಡು, ಇದು ಸೀತೆ ಎದ್ದಲ್ವಾ, ಇದು ಸೀತೆ ಎದ್ದಲ್ವಾ ಅಂದ್ರೆ ಲಕ್ಷ್ಮಣ ಹೇಳುದೇನು ಗೊತ್ತುಂಟ, ಅಣ್ಣ ಅತ್ತಿಗೆ ಕಿವಿಗೆ ಏನು ಹಾಕೊಳ್ತಾ ಇದ್ರು ನನಗೆ ಗೊತ್ತಿಲ್ಲ, ಅತ್ತಿಗೆ ಮೂಗಿಗೆ ಏನು ಹಾಕೊಳ್ತಾ ಇದ್ರು ನನಗೆ ಗೊತ್ತಿಲ್ಲ, ಅತ್ತಿಗೆ ಕುತ್ತಿಗೆಗೆ ಏನು ಹಾಕೊಳ್ತಾ ಇದ್ರು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ಅತ್ತಿಗೆಯ ಆಭರಣಗಳ ಪೈಕಿ ನನಗೆ ಪರಿಚಯ ಇರುವ ಆಭರಣ ಒಂದೇ, ಏನಂದ್ರೆ ನೂಪುರೇ ತ್ವಭಿಜಾನಾನಿ, ಗೆಜ್ಜೆ ಒಂದು ಗೊತ್ತು, ಕಾಲ್ಗೆಜ್ಜೆ ಒಂದು ಗೊತ್ತು. ಅತ್ತಿಗೆ ಯಾವ ಕಾಲ್ಗೆಜ್ಜೆ ಹಾಕೊಳ್ತಾ ಇದ್ರು ಅಂತ ನಾನು ಗುರುತಿಸ್ತೇನೆ. ಯಾಕಂದ್ರೆ ಪ್ರತಿದಿನ ಅತ್ತಿಗೆ ಕಾಲಿಗೆ ನಮಸ್ಕಾರ ಮಾಡಬೇಕಾದ್ರೆ ಅದೊಂದನ್ನು ನಾನು ನೋಡ್ತಾ ಇದ್ದೇನೆ, ಇನ್ಯಾವುದನ್ನು ನಾನು ಕಣ್ಣೆತ್ತಿ ನೋಡ್ತಾ ಇರಲಿಲ್ಲ. ಅದು ನೋಡಿ, ಅಂಥ ಭಕ್ತಿ, ಭ್ರಾತೃ ಭಕ್ತಿ, ಅತ್ತಿಗೆ ಮೇಲೆ ಅಂಥ ಭಕ್ತಿ. ಅಂಥ ಲಕ್ಷ್ಮಣನನ್ನ ಕುರಿತು ಇವಾಗ ಏನ್ ಹೇಳ್ತಾ ಇದ್ದಾಳೆ ಸೀತೆ ಅಂದ್ರೆ, ನೀನು ನನ್ನನ್ನ ಬಯಸ್ತಾ ಇದ್ದೀಯಾ ಅಂತ, ನನ್ನ ಹಿಂದೆ ಬಂದಿದ್ಯಾ ಅದಕ್ಕಾಗಿ ಅಂತ ಯಾವ ಬಾಯಲ್ಲಿ ಹೇಳ್ತಾ ಇದ್ದಾಳೆ ಅಂದ್ರೆ ನೋಡಿ, ಕಾಡಿಗೆ ಬಂದು ಒಂದಿನ ಆಯ್ತಾ, 2 ದಿನ ಆಯ್ತಾ, ಈಗ 13 ವರ್ಷ ಕಳೀತಾ ಇದೆ. 13 ವರ್ಷ ಲಕ್ಷ್ಮಣನನ್ನ ಹೇಗೆ ಅಂತ ಕಂಡಿದ್ದಾಳೆ. ಇವತ್ ನೋಡಿ ಹೇಗೆ ಚುಚ್ಚಿ ಮಾತಾಡ್ತಾ ಇದ್ದಾಳೆ ಸೀತೆ. ಅದಕ್ಕೆ ಹೇಳಿದ್ದು ಇದು ಸೀತೆಯ ವಿಚಿತ್ರವಾದ ವರ್ತನೆ ಅಂತ. ಲಕ್ಷ್ಮಣ ಹೇಳ್ತಾನೆ,
ಅಶಕ್ಯಸ್ತವ ವೈದೇಹಿ ಭರ್ತ ಜೇತುಂ ನ ಸಂಶಯ. ದೇವಿ ದೇವ ಮನುಷ್ಯೇಶು ಗಂಧರ್ವೇಶು ಪತದೃಶು. ಅತ್ತಿಗೆ ನೀವು ಹಾಗೆಲ್ಲ ಮಾತಾಡಬೇಡಿ. ಯಾಕಂತ ಹೇಳಿದ್ರೆ ರಾಮಚಂದ್ರನನ್ನ ಒಬ್ಬ ರಾಕ್ಷಸ ಅಲ್ಲ, ಸಮಸ್ತ ದೇವತೆಗಳು ಒಟ್ಟಿಗೆ ಬಂದ್ರು, ರಾಕ್ಷಸರು ಒಟ್ಟಿಗೆ ಬಂದ್ರು, ದೈತ್ಯರು ಒಟ್ಟಿಗೆ ಬಂದ್ರು, ಏನು ಮಾಡ್ಲಿಕ್ಕಾಗಲ್ಲ. ಅಷ್ಟು ಭರವಸೆ ನನಗಿದೆ. ಅಂಥ ಪರಾಕ್ರಮಿ ರಾಮಚಂದ್ರ. ನೀವು ಯಾಕೆ ಹೆದರ್ತಾ ಇದ್ದೀರಿ? ಯೋ ರಾಮಂ ಪ್ರತಿಬುದ್ಧಿ ಯುದ್ಧೇತ ಸಮರೇ ವಾಸವೋ ಮಮಂ ಅವಧ್ಯ ಸಮರೇ ರಾಮೋ ನೈವತ್ವಂ ವಕ್ತುಮರ್ಹಸಿ. ರಾಮನ ಎದುರಿಗೆ ನಿಂತು ಯುದ್ಧ ಮಾಡುವ ಪರಾಕ್ರಮಿಯೇ ಇನ್ನು ಹುಟ್ಟುಕೊಂಡು ಬಂದಿಲ್ಲ. ಆಗಿರಬೇಕಾದ್ರೆ ರಾಮನನ್ನ ಸೋಲಿಸುವವನಾಗ್ಲಿ ಕೊಲ್ಲುವವನಾಗ್ಲಿ ಎಲ್ಲಿಂದ? ಇದೆಲ್ಲ ಬಿಟ್ಬಿಡಿ. ನಿಮಗೆ ನೀವಾದ್ರೆ ಕಣ್ಣಾಗಿ ನೋಡಿದಿರಲ್ವಾ? ನೀವೇ ಕಣ್ಣಾರೆ ನೋಡಿದ್ದೀರಿ. ಕೆಲವು ದಿನದ ಹಿಂದೆ 14,000 ರಾಕ್ಷಸರು, ಒಬ್ಬರ್ಲ 14,000 ರಾಕ್ಷಸರು ಶಿವನ ವರದಿಂದ ಅವಧ್ಯರಾದವರು, ಖರ ತ್ರಿಶಿರ ದೂಷಣ ಇವರೆಲ್ಲ ಬಂದಾಗ ಇವರನ್ನೆಲ್ಲ ಮುಗಿಸಿದವ ಒಬ್ಬನೇ ರಾಮಚಂದ್ರ ಅಲ್ವ? ಅಂಥ ರಾಮಚಂದ್ರನಿಗೆ ಒಬ್ಬ ಯಾವನ ರಾಕ್ಷಸ ಏನೋ ಮಾಡ್ಲಿಕ್ಕಾಗತ್ತ? ಯಾಕೀಗೆಲ್ಲ ನೀವು ಮಾತಾಡ್ತಾ ಇದ್ದೀರಿ ಅಂತ ಹೇಳಿ ಲಕ್ಷ್ಮಣ ಹೇಳ್ತಾನೆ. ಸೀತೆ ಈ ಮಾತೆಲ್ಲ ಕೇಳಲಿಕ್ಕೆ ಚಿತ್ತ ಇಲ್ಲ. ಅವಳು ಹೇಳ್ತಾರೆ, ಅನಾರ್ಯ ಕರುಣಾರಂಭ ನೃಶಂಸ ಕುಲಪಾಂಸನ ಅಹಂ ತವ ಪ್ರಿಯಂ ಮನ್ಯೆ ರಾಮಸ್ಯ ವ್ಯಸನಂ ಮಹತು. ಹೇ ದುಷ್ಟ, ಕರುಣೆಯೇ ಇಲ್ಲದವ, ತನ್ನ ಬಾಮೈದನಿಗೆ ಬೈತಾ ಇರುವುದು ಲಕ್ಷ್ಮಣನಿಗೆ. ಪಾಪ ಯಾರು ರಾಜ್ಯ ಬಿಟ್ಟು ಹೆಂಡತಿ ಬಿಟ್ಟು, ಅವನಿಗೊಬ್ಳು ಹೆಂಡತಿ ಇದ್ದಾಳೆ ಪಾಪ ಲಕ್ಷ್ಮಣನಿಗೆ, ಊರ್ಮಿಳ, ಅವಳನ್ನ ಬಿಟ್ಟು ಬಂದಿದ್ದಾನೆ, ತಾಯಿಯನ್ನು ಬಿಟ್ಟು ಬಂದಿದ್ದಾನೆ. ರಾಮನಿಗೋಸ್ಕರ ಸೀತೆಗೋಸ್ಕರ ಸರ್ವಸ್ವವನ್ನ ತ್ಯಾಗ ಮಾಡಿ ಸೇವೆಗೋಸ್ಕರ ಬಂದವನನ್ನ ಕುರಿತು ಸೀತೆ ಹೇಳುವುದು, ನೀನು ಪಾಪಿ, ನೀನು ಮಹಾಕ್ರೂರಿ, ನೀನು ಕುಲಪಾಂಸನ, ಸೂರ್ಯ ವಂಶಕ್ಕೆ ನೀನು ಕಳಂಕ. ನೀನು ನನಗೊತ್ತು, ನಿನಗೆ ನನ್ನನ್ನ ಕಂಡ್ರೆ ಇಷ್ಟ, ನಿಮ್ಮಣ್ಣನ್ ಕಂಡ್ರೆ ಅಲ್ಲ. ನನ್ನ ಹಿಂದೆ ಬಿದ್ದವನು ನೀನು, ಅದಕ್ಕಾಗಿ ನೀನು ಅಣ್ಣನಿಂದ ಬಂದದ್ದು. ಸುದುಷ್ಟಸ್ತ್ವಂ ಮನೇ ರಾಮಮೇಕಮೇಕೋನು ಗಚ್ಚಸಿ ಮಮ ಹೇತೋ ಪ್ರತಿಚ್ಛನ್ನ ಪ್ರಯುಕ್ತೋ ಭರತೇನವ ತನ್ನ ಸಿದ್ಧತೆ ಸೌಮಿತ್ರೇ ತವಾಪಿ ಭರತಸ್ಯವ. ಈಗೆಲ್ಲ ಮಾತಾಡ್ತಾಳೆ ಅಂತ ಹೇಳಿದ್ರೆ ವಿಚಿತ್ರ. ಅಂದ್ರೆ ಕೆಲವು ಸಲ ಹೆಣ್ಮಕ್ಳಿಗೆ ಸ್ತ್ರೀಯರು ಏನೋ ತಲೆ ಕೆಟ್ಬಿಡ್ತು ಅಂತ ಹೇಳಿದ್ರೆ ಅದ್ ಏನ್ ಮಾತಾಡ್ತಾರೆ ಅಂತಿರಲ್ಲ, ವಿಚಿತ್ರ ಮಾತಾಡ್ತಾ ಇರ್ತಾರೆ. ಆ ರೀತಿ ನೋಡಿ ಇವಳು ವಿಚಿತ್ರ ಮಾತಾಡ್ತಾಳೆ. ನನಗೊತ್ತು, ನೀನು ಮಹಾ ದುಷ್ಟ ಇದ್ದೀಯ, ರಾಮನನ್ನ ಹಿಂದಿನಿಂದ ಒಬ್ಬನೇ ನೀನು ಹಿಂಬಾಲಿಸ್ತಾ ಇದೀಯ. ಯಾಕೋಸ್ಕರ ಅಂದ್ರೆ ನನಗೋಸ್ಕರ, ಅಥವಾ ನನಗಲ್ಲದೆ ಇದ್ರೆ ನೀನು ಭರತನಿಂದ ಕಳುಹಿಸಲ್ಪಟ್ಟವ. ನೀನು ಭರತ ಇಬ್ರು ಒಳಗಿಂದ ಒಪ್ಪಂದ ಮಾಡ್ಕೊಂಡಿದ್ದೀರಿ. ಒಳಗಿಂದೊಳಗೆ ಭರತನನ್ನು ನೀನು ಒಪ್ಪಂದ ಮಾಡಿಕೊಂಡು ನನ್ನನ್ನು ಮುಗಿಸಿ ನಂತರ ನೀವಿಬ್ರು ರಾಜ್ಯಭಾರ ಮಾಡ್ಲಿಕ್ಕಿದ್ದೀರಿ. ನನಗೊತ್ತು, ಇದೇನು ಇವನು ಕನ್ಸು ಮನ್ಸಲ್ಲೂ ಯೋಚನೆ ಮಾಡಿಲ್ಲ ಪಾಪ ಭರತ. ಅದನ್ನ ಇವಳು ಆಡ್ತಾ ಇದ್ದಾಳೆ. ಉಪಸಂಶ್ರಿತ್ಯ ಭರ್ತಾರಂ ಕಾಮಯೇಯಂ ಪೃಥಕ್ ಜನಂ ರಾಮಂ ವಿನಾ ಕ್ಷಣಮಪಿ ನೈವ ಜೀನಾಮಿ. ಭೂತಳೆ, ನೆನಪಿಟ್ಕೋ, ಸೀತೆ ಅಂತವಳಲ್ಲ. ನಾನು ನನ್ನ ಗಂಡನನ್ನ ಬಿಟ್ಟು ಇನ್ಯಾರನ್ನ ಕಣ್ಣೆತ್ತಿಯೂ ನೋಡುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಗಂಡನಿಲ್ಲದೆ ಒಂದು ಕ್ಷಣ ಕಾಲ ನಾನು ಬದುಕಿರುವುದಿಲ್ಲ ಅಂತ ಹೇಳ್ತಾನೆ. ಈ ಕ್ಷಣದಲ್ಲಿಯೇ ನಾನು ತ್ಯಾಗ ಮಾಡಿಬಿಡ್ತೇನೆ, ನಿನ್ನ ಆಸೆ ಯಾವತ್ತೂ ಪೂರ್ಣ ಆಗುವುದಿಲ್ಲ ಅಂತ ಲಕ್ಷ್ಮಣನಿಗೆ ಹೇಳಿಬಿಟ್ಲು. ನೀನು ಏನ್ ಇಚ್ಛಿಸ್ತಾ ಇದೀಯಾ, ನನ್ನನ್ನು ನಾನು ಅನುಭವಿಸಬೇಕು ಅಂತ, ಯಾವತ್ತೂ ನಿನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಕಿವಿ ಮುಚ್ಕೊಂಡ ಲಕ್ಷ್ಮಣ. ಎಂಥ ಕಷ್ಟ ಅಂತ ಹೇಳಿದ ಕೂಡ್ಲೆ ಹೇಳ್ತಾನೆ, ವಾಕ್ಯಂ ಅಪ್ರತಿರೂಪಂತೆ ನಚಿತ್ರಂ ಸ್ತ್ರೀಷು ಮೈಥಿಲಿ. ಅಬ್ಬಾ, ಸೀತೆ ನನ್ನ ಅತ್ತಿಗೆಗೆ ಹೇಳಿದ ಮಾತೇ ಅಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿವರೆಗೆ ನಾನೇನು ನನ್ನ ಅತ್ತಿಗೆಯನ್ನು ಕಂಡಿದ್ದೇನೆ, ಅತ್ತಿಗೆಗೆ ಹೇಳಿದ ಮಾತೇ ಅಲ್ಲ. ಸ್ತ್ರೀಯರ ಸ್ವಭಾವವೇ ಹೀಗೆ ಅಂತ ಹೇಳ್ತಾರೆ. ಸ್ವಭಾವಸ್ತೇವ ನಾರೀಣಾಂ ಯೇಷು ಲೋಕೇಶು ದೃಶ್ಯತೆ ವಿಮುಕ್ತ ಧರ್ಮಾಶ್ಚಪಲಾ ತೀಕ್ಷ್ಣ ಭೇದಕರ ಸ್ತ್ರೀಯ. ಸ್ತ್ರೀಯರಿಗೆ ಮನಸ್ಸು ಗಟ್ಟಿ ಇರುವುದಿಲ್ಲ. ಅದಕ್ಕೆ ಮನಸ್ಸಿನ ಚಾಂಚಲ್ಯದಿಂದಾಗಿ ಯಾವಾಗ ಏನು ಮಾತಾಡ್ತಾರೆ ಅಂತ ಹೇಳಿಕ್ ಬರುವುದಿಲ್ಲ. ನಸಹೇ ಹೀದೃಶಂ ವಾಕ್ಯಂ ವೈದೇಹಿ ಜನಕಾತ್ಮನೆ. ಇಂಥ ಚುಚ್ಚು ಮಾತುಗಳನ್ನ ನನಗೆ ಕೇಳಿ ಸಹಿಸಿಕೊಳ್ಳಿಕ್ ಸಾಧ್ಯ ಆಗುತ್ತಾ ಇಲ್ಲ. ನ್ಯಾಯವಾದಿ ಯಥಾ ವಾಕ್ಯಂ ಮುಕ್ತೋಹಂ ಪುರುಷಂ ತ್ವಯ ಧಿಕ್ತ್ವಾ ಮಧ್ಯ ವಿನಶ್ಯಂತಿ ಜನ್ಮಾಮೇವಂ ವಿಕಂಚತೆ. ನ್ಯಾಯವಾಗಿ ಬದುಕುತ್ತಾ ಇರುವವ, ರಾಮನಿಗಾಗಿ ಪ್ರಾಣ ತ್ಯಾಗ ಮಾಡ್ಲಿಕ್ಕೂ ತಯಾರಿರುವವ, ಅಂಥ ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದೆಯಲ್ವಾ, ಧಿಕ್ಕಾರ ಇರಲಿ ಅಂತ ಹೇಳ್ಬಿಟ್ಟು ಲಕ್ಷ್ಮಣ, ಧಿಕ್ಕಾರ ಇರಲಿ. ಯಾಕಂದ್ರೆ ಈ ರೀತಿ ನನ್ನನ್ನು ಕುರಿತು ಮಾತಾಡ್ತಾ ಇದೆಯಾ ಅಂದ್ರೆ ನಿನಗೆ ನಾಶ ಹತ್ತಿರ ಬಂದಿದೆ ಅಂತ ಕಾಣಿಸ್ತದೆ. ನಾಶ ಹತ್ತಿರ ಬಂದಿದೆ ನಿನಗೆ, ಏನು ಕೆಡುಗಾಲ ಬಂದಿದೆ ನಿನಗೆ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದೆಯಾ. ಆಯ್ತು, ಹೋಗ್ತೇನೆ ನಾನು. ಇಷ್ಟು ಮಾತು ಕೇಳಿಕೊಂಡು ಇನ್ನೂ ಇದ್ದೆ ಅಂದ್ರೆ ನನಗೆ ಮರ್ಯಾದೆ ಇಲ್ಲ. ಆಯ್ತು, ನಾನು ಹೋಗ್ತೇನೆ ಅಂತ ಹೇಳಿದ
ಕೂಡ್ಲೆ ನೋಡಿ, ರಕ್ಷಂತು ತ್ವಾಂ ವಿಶಾಲಾಕ್ಷಿ ಸಮಗ್ರ ವನದೇವತಾ ನಿಮಿತ್ತಾನಿ ಹಿ ಘೋರಾಣಿ ಯಾನಿ ಪ್ರಾದುರ್ಭವಂತಿ ಮೇ. ಹೇಳ್ತಾನೆ, ನೋಡಿದರೆ ಎಲ್ಲ ಕಡೆಯ ಅಪಶಕುನಗಳು ಕಾಣಿಸ್ತಾ ಇವೆ, ಏನೋ ಆಗ್ಲಿಕ್ಕಿದೆ. ಲಕ್ಷ್ಮಣ ಹೇಳಿದ್ದು ಪಾಪ ಅಂದ್ರೆ ಅಷ್ಟು ವರ್ಷದ ಬ್ರಹ್ಮಚರ್ಯ, ಆ ತಪಸ್ಸು ನಿಜವಾದ ತಪಸ್ಸು ಬ್ರಹ್ಮಚರ್ಯ ಲಕ್ಷ್ಮಣನಂತ. ಅದರಿಂದ ಹೇಳ್ತಾನೆ, ಖಂಡಿತ ಏನೋ ಆಗ್ಲಿಕ್ಕಿದೆ. ಸೀತೆ, ನಿನ್ನನ್ನು ಎಲ್ಲ ವನದೇವತೆಗಳು ರಕ್ಷಣೆ ಮಾಡಿ. ಎಲ್ಲ ವನದೇವತೆಗಳ ಹತ್ರ ಪ್ರಾರ್ಥನೆ ಮಾಡಿದ ವನದೇವತೆಗಳೇ, ರಾಮ ಸೀತೆಯನ್ನು ರಕ್ಷಣೆ ಮಾಡ್ಲಿಕ್ಕೆ ನನಗೆ ಹೇಳಿದ್ದಾನೆ, ಆದರೆ ಸೀತೆಯ ಚುಚ್ಚು ಮಾತುಗಳನ್ನು ಕೇಳಿಕೊಂಡು ನನಗಿರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಎಲ್ಲ ವನದೇವತೆಗಳ ಹತ್ರ ರಕ್ಷಣೆ ಮಾಡಿ ಸೀತೆಯನ್ನ ಅಂತ ತಾನು ಪ್ರಾರ್ಥನೆ ಮಾಡಿಕೊಂಡ. ಗೋದಾವರಿ ಈ ರೀತಿ ಹೇಳಿ ತಾನು ಹೊರಟೇ ಬಿಟ್ಟ. ಇವಳು ಅಲ್ಲಿಗೂ ಬಿಡ್ಲಿಲ್ಲ. ನೀನು ಒಂದೊಮ್ಮೆ ಹೋಗಲಿಲ್ಲ ಅಂದ್ರೆ ಈ ಕ್ಷಣದಲ್ಲೇ ಎದುರಿ ಗೋದಾವರಿ ಇದೆಯಲ್ವಾ, ಪ್ರವೇಶ ಮಾಡಿಬಿಡ್ತೇನೆ, ಪ್ರಾಣ ಬಿಟ್ಬಿಡ್ತೇನೆ, ಇಷ್ಟು ಸೀತೆ ಹೇಳಿದ್ಲು ನೋಡಿ. ಇವನು ಏನು ಹೇಳಿಲ್ಲ, ಸೀದಾ ಅತ್ತಿಗೆಗೆ ಪ್ರದಕ್ಷಿಣೆ ಬಂದ, ನಮಸ್ಕಾರ ಮಾಡಿದ, ಬಿಲ್ ಎತ್ಕೊಂಡು ಹೊರಟೇ ಬಿಟ್ಟ ಲಕ್ಷ್ಮಣ ಸೀದಾ ಹೊರಟು ಬಿಟ್ಟ, ಬಿಲ್ಲನ್ನೇ ಎತ್ತುಕೊಂಡು. ರಾಮ ಎಲ್ಲ ಯಾವ ಕಡೆ ಹೋದ್ನೋ ಆ ಕಡೆ ಹೊರಟ, ಸೀತೆ ಒಬ್ಳೆ ಆಶ್ರಮದಲ್ಲಿ. ಯಾವಾಗ ಲಕ್ಷ್ಮಣ ಆ ಕಡೆ ಹೊರಟೋದ, ಇಲ್ಲಿ ಒಂದೇನೆಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಾಗ್ಲಿ ಅಥವಾ ಪುರಾಣಗಳಲ್ಲಿ ಬರುವ ರಾಮಾಯಣದಲ್ಲಾಗ್ಲಿ ಲಕ್ಷ್ಮಣ ರೇಖೆ ಕಥೆ ಇಲ್ಲ. ಇವತ್ತು ಕಂಪನಿಯೇ ಬಂದ್ಬಿಟ್ಟಿದೆ ಲಕ್ಷ್ಮಣ ರೇಖೆ. ಆದರೆ ನೋಡಿ, ರಾಮಾಯಣದಲ್ಲಿ ಈ ಲಕ್ಷ್ಮಣ ರೇಖೆ ಉಲ್ಲೇಖವೇ ಇಲ್ಲ. ಅದೇನು ಅಂದ್ರೆ ನೋಡಿ, ಯಾವುದೋ ಈ ರಾಮಾಯಣ ಅನೇಕ ಬಂದಿದೆ, ಕವಿಗಳು ತಮ್ಮ ಕಲ್ಪನೆಯ ರಾಮಾಯಣಗಳು ಅನೇಕ ರಚನೆ ಮಾಡಿದ್ದಾರೆ. ಅಂಥ ಕವಿಗಳ ಕಲ್ಪನೆಯಲ್ಲಿ ಒಬ್ಬ ಕವಿ ಬಹಳ ಸುಂದರವಾಗಿ, ಯಾಕಂದ್ರೆ ಸ್ವಲ್ಪ ರಂಗ್ ಕಾಣ್ಬೇಕಲ್ವಾ, ಅದಕ್ಕೊಂದು ಗೀಟ್ ಹಾಕಿದ. ಲಕ್ಷ್ಮಣ ಗೀಟ ಹಾಕ್ತಾನಂತೆ. ಗೀಟ್ ಹಾಕಿ, ನೋಡು ಯಾವುದೇ ಕಾರಣಕ್ಕೂ ಈ ಗೀಟನ್ನೊಂದು ದಾಟಿ ಈ ಕಡೆ ಬರಬೇಡ ಅಂತ ಹೇಳಿ ಹೋದ್ನಂತೆ. ಅದೇ ಲಕ್ಷ್ಮಣ ರೇಖಾ, ಅದೇ ಪ್ರಸಿದ್ಧ ಕಂಪನಿ. ಆದರೆ ಇದು ರಾಮಾಯಣದಲ್ಲಂತೂ ಇಲ್ಲ. ಅವನ ಗೀಟ ಹಾಕಿದ್ದೆಲ್ಲ ಕಥೆ ಇಲ್ಲ ಇದು. ಮತ್ತೆ ಅವನು ವನದೇವತೆಗಳ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೊರಟೋದ ಅಷ್ಟೆ. ಯಾವಾಗ ಆ ಕಡೆ ಹೋದ, ಅಲ್ಲಿವರೆಗೆ ಕಾಯ್ತಾ ಇದ್ದ ರಾವಣ ಈಗ ತಾನು ಬಂದ.